ನಮಸ್ಕಾರ ಯಜಮಾನ್ರೆ, ತಮ್ಮ ಹೆಸರು? ದಾಸು. ಈ ಜಾಗವನ್ನು ತಗೊಂಡು ಎಷ್ಟು ವರ್ಷ ಆಯ್ತು? 15 ವರ್ಷ ಆಯ್ತು. 15 ವರ್ಷ ಆಯ್ತು. ಈ ಜಾಗವನ್ನ ಯಾರ ಮೂಲಕ ತಗೊಂಡಿದ್ದು? ಅವ್ರು ಸೈಟ್ ಕೊಡ್ತಾರೆ, ತಗೊಂಡಿದ್ದೀವಿ ನಾವು. ಯಾರು ಸೈಟ್ ಓನರು? ಯಾರು ಸೈಟ್ ಓನರು? ಅಲ್ಲಿ ಸುಗುಣಮ್ಮ ಅಂತ. ಸುಗುಣಮ್ಮ ಅಂತನಾ? ಏನ್ ಮಾಡ್ಕೊಂಡಿದ್ದಾರೆ ಅವರು? ಅಲ್ಲಿದ್ದಾರೆ ನೋಡಿ. ಅಚ್ಚಾ ಇಲ್ಲಿ ಇವಾಗ ಇವೆಲ್ಲ ತೆರವುಗೊಳಿಸ್ತಿದಾರಲ್ಲ, ನಿಮಗೆ ಸಮಸ್ಯೆ ಆಗತ್ತಾ? ಗೊತ್ತಿಲ್ಲ, ಆಗಿದ್ರ ಮೇಲೆ ಗೊತ್ತಾಗ್ತದೆ. ನಡೀತಾ ಇದೆ ಸರ್. ಕೇಸ್ ನಡೀತಾ ಇದೆ. ಏನು ಕೇಸ್ ನಡೀತಿದೆಯಮ್ಮ? ಈ ಜಾಗಕ್ಕೆ ನಾವು ಒತ್ತು ಮಾಡ್ಕೊಂಡಿದೀವಿ, ನಮ್ಮ ಕೇಸ್ ನಡೀತಾ ಇದೆ ಸರ್. ನಾವು ಒತ್ತು ಮಾಡ್ಕೊಂಡಿದೀವಿ, ಒತ್ತುವರಿ ಮಾಡ್ಕೊಂಡಿದ್ವಿ ಕೇಸ್. ಇವಾಗ ಇದೆಲ್ಲ ರಸ್ತೆ ಇದೆಲ್ಲ ವ್ಯವಸ್ಥಿತವಾಗಿದೆಯಾ ನಿಮಗೆ ಈ ಬಿಲ್ಡಿಂಗ್ಗಳಿಗೆ? ಇದೆ, ಇದು ರೋಡು. ಇದು ರೋಡು. ಅದಕ್ಕೆ ಈ ಪೇಪರ್ಗಳೆಲ್ಲ ಲೀಗಲ್ ಆಗಿದೆಯಾ ನಿಮಗೆ? ಇದು ರಿಜಿಸ್ಟರ್ ಮಾಡಿದ್ದೀವಿ. ಎಲ್ಲ ಮಾಡಿದೀವಿ, ಪ್ಲಾನ್ ತಗೊಂಡಿದೀವಿ, ಎಲ್ಲ ಮಾಡಿದೀವಿ, ಟ್ಯಾಕ್ಸ್ ಕಟ್ತಾ ಇದೀವಿ. ಸುಗುಣಮ್ಮ ಅಂತನ್ನೋರು ಏನ್ ಮಾಡ್ಕೊಂಡಿದ್ದಾರೆ? ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರಂತ. ಮತ್ತೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನೀವು ಸೈಟ್ ಓನರು. ಸೈಟ್ ಓನರ್ ಅವರು ತಗೊಂಡು ನಿಮಗೆ ಮಾಡಿದ್ದಾರೆ. ಹೌದು. 5 ವರ್ಷದಿಂದ ನಾವು ಈ ಜಮೀನೊಳಗೆ ಇದ್ದೀವಿ. ಜಮೀನೊಳಗೆ ಇದ್ದೀರಿ. ನಮ್ 4 ತಲಾಂತರ ಇದು. 4 ತಲಾಂತರ ನಾವು ಇದ್ರೊಳಗೆ ಇರೋದು. ಇವಾಗ ಬಂದು ಇದು ಗೌರ್ಮೆಂಟ್ಗೆ ಇದು ಮುಂಚೆ ತೆಗ್ದಿರೋದು, ತೆಗೆದು ರಿಜಿಸ್ಟರ್ ಮಾಡ್ಕೊಂಡವ್ರೆ ದೊಡ್ಡವರು, ನಮ್ ತಾತನವರು. ರಿಜಿಸ್ಟರ್ ಮಾಡ್ಕೊಂಡವ್ರೆ. ರಿಜಿಸ್ಟರ್ ಮಾಡ್ಕೊಂಡು 6 ತಿಂಗಳು ಇದು ಕಟ್ಟವ್ರೆ, ಕಂದಾಯ ಕಟ್ಟಿದ್ಮೇಲೆ ಕಂದಾಯವನ್ನ ನಮ್ಮವ್ರು ಹೊಡೆದ್ಬಿಟ್ರು ಅಂದ್ಬಿಟ್ಟು ಅವನೇನ್ ಮಾಡವನೆ, ಹೋಗಿ ಇದು ಕೊಯ್ ಜಮೀನ್ ಅಂತ ಇದು ಮಾಡ್ಬಿಟ್ಟವನೆ. ಅವಾಗಿಂದ ನಮ್ಮ ಮೇಲೆ ಕೇಸ್ ಆಗಿರೋದು. ಅದಮ್ಮ, ಈಗ ಮುಜರಾಯಿ ಇಲಾಖೆಗೆ ಸೇರಿರೋದು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳಿದ್ದಾರೆ. ನೀವೇನ್ ಹೇಳ್ತೀರಿ ಇದಕ್ಕೆ? ನಾವ್ ಹೇಳೋದಂದ್ರೆ ತೆಗ್ದಿದ್ದಾರೆ. ಇದು ಜಮೀನು ತಕೊಂಡವ್ರೆ ಅವರು, ನಮ್ ತಾತ ಅವರು ತಕೊಂಡು ಇದು ಜಮೀನೊಳಗೆ ನಾವು ವ್ಯವಸಾಯ ಮಾಡ್ತಾ ಇದೀವಿ. ಅದ್ರದ್ದು ಪತ್ರ ಇಲ್ಲ ನಿಮ್ಮ ಹತ್ರ ಇದೆಯಾ? ಪತ್ರ ಐತೆ, ಅದ್ ತೆಗ್ದಿರೋದು ಪತ್ರ ಐತೆ. ಅದು ತೋರಿಸಿದ್ರೇನು ಇವ್ರು ನಡೆಯಲ್ಲ ಅಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕಿರೋದು. ಸುತ್ತಮುತ್ತ ಇರೋ ಬಿಲ್ಡಿಂಗ್ ನಿಮ್ದೇನಾ? ಇದು ಫುಲ್ ನಮ್ದು. 1 ಎಕರೆ ನಮ್ದು. 1 ಎಕರೆ 3 ಅಣ್ಣ ತಮ್ಮಂದ್ರು. 1 ಎಕರೆ ಹೊರಗೆ 3 ತಮ್ಮ. ಇದು ಮಾರಾಟ ಮಾಡಿದೀವಿ ಅನ್ಸುತ್ತೆ. ಮಾರಾಟ ಆಗಿರೋದು ಇವಾಗಲೇ ನಾವು ಮಾರಾಟ ಮಾಡಿರೋದು. ಅವಾಗಿಂದ ನಾವು ವ್ಯವಸಾಯ ಮಾಡ್ಕೊಂಡಿದ್ವಿ. ಯಾವಾಗ ಈ ಮೋರಿ ಕಟ್ಟಿದ್ರ ಅವಾಗಿಂದ ನಾವು ಇದು ಮಾರಾಟ ಮಾಡಿ ಮನೆಗಳು ಕಟ್ಟಿರೋದು. ಈಗ ಕೋರ್ಟ್ ಇಲ್ಲಿರುವಂತಹ ಶೆಡ್ಗಳನ್ನ ತೆಗಿಬೇಕು ಅಂತ ಆರ್ಡರ್ ಮಾಡಿದೆ. ಇದ್ರ ಬಗ್ಗೆ ನೀವೇ ಹೇಳ್ತೀರಾ? ನಾವ್ ಹೇಳೋದು ಏನೈತೆ ಸರ್, ನಮ್ಗೇನು ಶೆಡ್ ಮಾಡಿಲ್ವಲ್ಲ, ನಮ್ಮ ಮನೆಗಳು ತಾನೇ ಕಟ್ಕೊಂಡು ನಾವು ವ್ಯವಸಾಯವಾಗಿರೋದು. ಈ ಶೆಡ್ಗಳಿಗೆಲ್ಲ ಯಾರು ಇನ್ಚಾರ್ಜ್? ಈ ಶೆಡ್ಗಳಿಗೆಲ್ಲ ಇನ್ಚಾರ್ಜ್ ಅವ್ರದ್ದು. ಆ ಜಮೀನವ್ರಿಗೆ ಆ ಶೆಡ್ಗಳು ಹಾಕೊಂಡವ್ರು. ಅವ್ರಂದ್ರೆ ಅವರು ದೊಡ್ಡವ್ರು, ಅದು ಸುಮತಿ ಅಂತ ಅವ್ರು. ಆ ಕಡೆ ಅವರು ಸುಮತಿ ಅಂತ ಅವ್ರಾಗ್ರೆ ಅವ್ರ ಜಮೀನೊಳಗೆ ಅವ್ರ ಶೆಡ್ಗಳು ಹಾಕೊಂಡವ್ರೆ. ಅಮೂಲ್ ಅಂತ ಅವನ್ ಶೆಡ್ಗಳು ಹಾಕೊಂಡವನೆ. ಅದು ಅವ್ರದ್ದು. ಇದು ನಮ್ಮದು ಪ್ರಾಪರ್ಟಿ. ಅವ್ರ ಜಾಗ ಅಂತ ಅನ್ಸ್ಕೊಂಡ ಮೇಲೆ ಶೆಡ್ ಹಾಕೊಳ್ಳುವಂಥದ್ದು ಅಥವಾ ಮುಜರಾಯಿ ಇಲಾಖೆ ತೆರವುಗೊಳಿಸೋ ಅಂತಂದ್ರೆ ಅದು ಹೇಗೆ? ಅದು ಅವ್ರನ್ನ ಕೇಳ್ಬೇಕು ಸರ್. ಏನ್ ಮಾಡೋದು, ಬಡವರು ಬಂದ್ರು ಅವಾಗೆಲ್ಲ ಅವ್ರು ತಕೊಂಡಿದ್ದ ಇಲ್ಲೇ ಇದ್ದೀರಿ, ನೀರೊಳಗೆ ಕಾದ್ಕೊಂಡಿದ್ದೀರಿ ನಾವು. 89 ಹೌದು ಸರ್. ಎಲ್ಲ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಎಲ್ಲ ನೀರ್ಗಳಾಗ ಹಾವುಗಳು ಹಂಗೆ ಹೋಗ್ತಾ ಇತ್ತು. ಮೋರಿ ನೀರು ಎತ್ತಿ ಉಯ್ತಾ ಇದ್ರಿ ನಾವು. ಈ ಮೋರಿ ನೀರು ಎತ್ತು ನಾವು ವ್ಯವಸಾಯ ಮಾಡಿದ್ದೀರಿ, ಇದ್ರೊಳಗೆ ನಾವು ಜೀವನ ಮಾಡಿದ್ದೀರಿ, ಹಾಕಿ ಮಾಡಿದ್ದೀರಿ ನಾವು. ಇವಾಗ ಬಂದು ದೇವಸ್ಥಾನದ ಅಂದ್ಬಿಟ್ಟು ಬಂದು ನಮ್ಗೆ ಹಿಂಸೆ ಕೊಡ್ತಾವ್ರೆ. ದೇವಸ್ಥಾನದ ಅಂತಂದ್ರೆ ಪೇಪರ್ ಇದ್ದೇ ಇರುತ್ತಲ್ಲ. ತೋರಿಸಿದ್ದೀರಲ್ಲ, ಕೊಟ್ಟಿದ್ದೀರಿ, ಕೋರ್ಟ್ಗೂ ಕೊಟ್ಟಿದ್ದೀರಿ. ಕೊಟ್ರೇನು ಇವರು ಕೇಸ್ ಕೂಡ ನಡೀತಾ ಐತೆ. ಕೇಸ್ ನಡೀನು ಇವಾಗ ಬುಲ್ಡೋಜರ್ ಬಂದು ಖಾಲಿ ಜಮೀನೆಲ್ಲ ನಾವು ಹಿಡ್ಕೊಂತೀರಿ ಅಂತ ಬಂದು ಬುಲ್ಡೋಜರ್ ಇಕ್ಕಿ ಇದು ಮಾಡ್ತಾವ್ರೆ. ಕೂಲಿ ಕೆಲಸ ಮಾಡಿ ಇಟ್ಬಿಟ್ಟು ಇವಾಗ ಇವ್ರು ಹಿಂಗ್ ಮಾಡಿದ್ರೆ ಹೆಂಗ ಸರ್? ಅಲ್ಲೇ ಇವಾಗ ಸೀಟ್ ಮನೆ ಹಾಕಿದ್ದೀನಿ. ಎಲ್ಲ ಕೂಲಿ ಕಷ್ಟ ಮಾಡಿ ನಾವು ಸುಮತಿ ಹತ್ರ. ನಾವೆಲ್ಲ ಹೋಟ್ಲ್ ಕೆಲಸ ಮಾಡಿ ಹೆಂಗೆ ತಗೊಂಡಿದ್ದೀವಿ. ಇವಾಗ ಬಂದು ಹಿಂಗೆ ಮಾಡಿದ್ರೆ ಹೆಂಗೆ?
ಶೆಡ್ ಹಾಕೊಂಡಿದ್ದೀರಾ ನೀವು? ಇಲ್ಲ ಇಲ್ಲ ಸೀಟ್ ಮನೆ ಶೆಡ್ ತಾನೇ ತೆಗಿತಾ ಇರೋದು? ಹೌದಾ ಮನೆಲ್ಲ ಏನಾಗಲ್ಲ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನು ನಾವು ಮನೆಗೆ ಏನು ಬರ್ತೈತೆ. ನಮ್ಗೆ ಮನೆಗೆ ಗಂಟ ನೋಟಿಸ್ ಕೊಟ್ಟಿದ್ರು. ಹೌದು. ನಾವು ಲಾಯರ್ಗೆ ಕೇಸ್ ಹಾಕಿದ್ದೀರಿ. ಅದು ಕೇಸ್ ಗೊತ್ತಾವ್ರಿ. ಎಷ್ಟು ದಿವಸದಿಂದ ಕೊಟ್ಟಿದ್ರು? ಇವರು 3 ಸತಿ 7 ವರ್ಷದಿಂದ ಕೂತಿದ್ರು. ಬಂದ್ರು ಅವರು ನೋಟಿಸ್ ಕೊಟ್ಟಿದ್ರು ನಮ್ಗೆ. ಇವಾಗ ಕೊಟ್ಟಿರೋದು ನಮಗೆ. ನಾವು ಕೇಸ್ ಹಾಕಿ ಓದ್ತಾ ಇದ್ದೀರಿ, ಬರ್ತಾ ಇದ್ದೀರಿ. ಇನ್ನ ಫೈನಲ್ ಆಗಿಲ್ಲ. ಇವರು ನಾವು ಇದೇ ಹೇಳಿಲ್ವಾ ನಾನು 75 ವರ್ಷದಿಂದ ಈ ಜಾಗದಾಗ ಇದ್ದೀರಿ ಅಂದ್ಬಿಟ್ಟು. ಈ ಜಾಗ ಬಿಟ್ಟು ನಾವ್ ಎಲ್ಲಿ ಹೋಗ್ಲಿ ಹೇಳು ನೀನೇನೆ. ಎಲ್ಲರೂ ಸಾಯಿಸ್ಬಿಡಿಸಲ್ಲ ಸರ್. ಅದಲ್ಲ ಅಲ್ಲಮ್ಮ, ಪೇಪರು ನಿಮ್ದು ಲೀಗಲ್ ಆಗಿ ಆಯ್ತಾ ಐತೆ ಸರ್, ನಮ್ಮ ಹತ್ರ ಪೇಪರ್ ಐತೆ. ಆ ಕಾಲದಾಗ ತಕೊಂಡಿದ್ದಾರೆ. ಇಲ್ಲ ನಮ್ಮ ತಂದೆಯವ್ರು ತಕೊಂಡು ಮಾಡ್ಕೊಂಡು ಇಲಾಖೆ ಕೊಟ್ಟಿದ್ದೀರಾ? ಕೊಟ್ಟವ್ರೆ. ಸರ್ ಇಲ್ಲಂದ್ರೆ அந்த ಗೌರ್ಮೆಂಟ್ ಕೊಯ್ಲ್ ಕರ್ಲ ಎಲ್ಲಾರು ಸಾಯಿಸ್ಬಿಟ್ಟು ತಗೊಂಡು ಹೋಗ್ಬೇಕು ಸ್ವಲ್ಪ. ಎಲ್ಲ ಕೊಟ್ಟಿದ್ದೀರಿ ಸರ್ ನಾವು. ಮತ್ತೆ ಏನ್ ಮಾಡೋದು? ಪೇಪರ್ ಎಲ್ಲ ಇಲಾಖೆ ಮಾಡಿದ್ದೀರಿ, ಮಾಡಿ ಕೇಸು ಕೂಡ ಹಾಕಿದ್ದೀರಿ. ಮಾಡಿ ಏನೋ ತಗೊಂಡು ಮನೆಗೆ ಕಟ್ಕೊಂಡಿದ್ದಾರೆ. ಹಿಂಗೆ ಮಾಡ್ರೆ ಬಂದು ಭಯ ಕಾರ ಕೆಲಸ ಮಾಡೋರು, ಹೋಟ್ಲ್ ಕೆಲಸ ಮಾಡೋರು ಇಂಥವ್ರನ್ನೇ ಇಲ್ಲಿ ತಗೊಂಡಿರೋದು. ಸರಿ ಲೀಗಲ್ ತಗೊಂಡಿರ್ಬೇಕಲ್ಲ. ಏನ್ ಮಾಡೋದು ಗೊತ್ತಿಲ್ಲ, ಏನು ಸೈಡ್ ಹೇಳ್ಬಿಟ್ರು. ಅವಾಗ ಮನೆ ಇಲ್ಲಿ ಗ್ಯಾಸ್ ಕಡೆ ಹತ್ರ ಮೋರಿ ತುಂಬೋಗ್ಬಿಟ್ಟು ಇದೆಲ್ಲ ಕೆರೆ ಆಗೋಗ್ಬಿಡ್ತಾ ಇತ್ತು ಮೋರಿ. ಮುಜರಾಯಿ ಅಧಿಕಾರಿಗಳು ಯಾರು ಹಿಂದೆ 10 ವರ್ಷ 15 ವರ್ಷ ಹಿಂದೆ ಇವ್ರು ಯಾವಾಗ ಅವ್ರು ಯಾರು ಬರ್ತಾ ಇಲ್ಲ. ಅವ್ರು ಬಂದು ನಮ್ಗೆ ತೊಂದರೆ ಕೊಡ್ತಾ ಇಲ್ಲ. ಈ ದೇವಸ್ಥಾನವ್ರೆ ನಮ್ಗೆ ಬಂದು ತೊಂದರೆ ಕೊಡ್ತಾ ಇರೋದು. ದೇವಸ್ಥಾನದ ಅವ್ರು ಬಂದು ಏನು ನಮ್ಗೆ ತೊಂದರೆ ಕೊಟ್ಟಿಲ್ಲ. ಗೌರ್ಮೆಂಟ್ ಬಂದು ನಮ್ಗೆ ತೊಂದರೆ ಕೊಟ್ಟಿಲ್ಲ. ಈ ದೇವಸ್ಥಾನವ್ರೆ ಬಂದು ನಮ್ಗೆ ಟೆನ್ಷನ್ ಕೊಡೋದು, ಕಾಟ ಕೊಡೋದು ನಮ್ಗೆ. ಏನ ಯಾರು ಒಂದು ಉಸಿರು ಹೋದ್ರೆ ಅವರೇ ಜವಾಬ್ದಾರಿ. ಎಲ್ಲ ಅವರೇ ಜವಾಬ್ದಾರಿ. ಆಟಾಟಕ್ಕೆ ಏನಾನ ಆಗಿ ವಯಸ್ಸಾದವ್ರಿಗೆ ಏನಾನ ಆದ್ರೆ ಅವರೇ ಜವಾಬ್ ಮಾಡ್ಬೇಕು ಅಷ್ಟೇ. ಈ ಕೆಲ್ಸಕ್ಕೆ ಹೋಗ್ತಾರೆ. ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಸುಮಾರು 12 ಎಕರೆಗೂ ಹೆಚ್ಚು ಸ್ಥಳವನ್ನ ಇಲಾಖೆಗೆ ವಾಪಸ್ ತಗೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಯಾವ್ದಾವ್ದು ಶೆಡ್ಗಳಿದೆ ಆ ಶೆಡ್ಗಳನ್ನ ತೆರವುಗೊಳಿಸಬೇಕು ಅಂತೇಳಿ ಕೋರ್ಟ್ ಆರ್ಡರ್ ಮಾಡಿದೆ. ಅದರಂತೆ ಕೆಲಸ ನಡೀತಾ ಇದೆ. ಇದು ಮುಜರಾಯಿ ಇಲಾಖೆಗೆ ಒಂದು ಉಲ್ಲೇಖನೀಯ ಸಂಗತಿ. ಬೇರೆ ಬೇರೆ ದೇವಾಲಯಗಳು ಈ ರೀತಿ ಯಾವುದ್ಯಾವುದು ದೇವಾಲಯ ಕೈ ಬಿಡುವಂಥ ಸ್ಥಿತಿ ಇದೆ, ಅದಕ್ಕೆ ಒಂದು ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಸಿಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮುಂದೇನಾಗುತ್ತೆ ನೋಡೋಣ.